ಆಗಿದ್ದೀನಿ. ಆದ್ರೆ ಎಲ್ಲೋ ನನ್ನ ಕಾರ್ಯಕರ್ತರು ಉಳಿಸ್ಕೋಬೇಕಾದ್ರೆ ನಾನು ಇನ್ನು ಸಕ್ರಿಯವಾಗಿ ಇರೋ ಸಮಸ್ಯೆಗಳೆಲ್ಲ ಪರಿಹಾರ ನಾವೆಲ್ಲ ಒಟ್ಟಾಗಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಬೇಕು ದೃಷ್ಟಿಯಿಂದ ನಮ್ಮ ಸುಧಾಕರ್ ಗಮನಕ್ಕೆ ತಂದಾಗ ಅವರು ಈ ರೀತಿ ಸಲಹೆ ಕೊಟ್ಟಿದ್ದ ವಿಚಾರನ ನಮ್ಮ ಕ್ಷೇತ್ರದ ಎಲ್ಲಾ ಮುಖಂಡರ ಗಮನಕ್ಕೆ ತಂದಿದ್ದೀನಿ. ಮುಂದೆ ಯಾವ ರೀತಿ ಮಾಡ್ಬೇಕಂತ ವರಿಷ್ಠ ತೀರ್ಮಾನ ಮಾಡ್ತೀನಿ. ಪಕ್ಷದಲ್ಲಿ ನಾನು ವಾಯ್ಸ್ ಮಾಡ್ಬೇಕಾದ ನಾನು ಕೊಟ್ಟಂತಹ ನಾವು ಯಾರು ಪ್ರಪೋಸಲ್ ಕೊಟ್ಟದ್ದು ಅಂತಲ್ಲ ಆ ಹೆಸರುಗಳನ್ನ 100ಕ್ಕೆ 50% ರಿಜೆಕ್ಟ್ ಮಾಡಿದ್ದಾರೆ. ಆಗ ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ಸಿದ್ಧಾಂತ ಏನಿದೆ ಅಂದ್ರೆ, ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಅವ್ರು ಏನು ತೀರ್ಮಾನ ಕೊಟ್ಟದ್ದು ನಾವೆಲ್ಲ ಭದ್ರಾಗಿರ್ಬೇಕು. ಅದ್ರ ಜೊತೆಗೆ ಆ ಪದಾಧಿಕಾರಿಗಳು ಮಾಡಿದಾಗ ಯಾರ್ಯಾರು ಇವತ್ತು ಪದಾಧಿಕಾರಿಗಳಾಗಿದ್ದಾರೋ ಅವರು ನಮ್ಮ ಸಂಪೂರ್ಣ ಬೇಡ, ಬೇರೆ ನಾವು ಯಾರ್ಯಾರು ಇಸ್ಕೊಂಡ್ರೆ ಅವೆಲ್ಲ ತೆಗೆದು ನಮ್ಮ ಜಿಲ್ಲಾಧ್ಯಕ್ಷ, ನಾನು ಜಿಲ್ಲಾಧ್ಯಕ್ಷರಿಗೆ ಜಗಳನೇ ಆಯ್ತು. ಇಲ್ಲ ಅದು ಹಂಗೆ ಇದಕ್ಕೆ ನಮ್ಮ ವರಿಷ್ಠ ಹೇಳಿದ್ರೆ ಹಂಗೆ ಅದ್ಯಾರು ಇರಬೇಕು ಅದು ಬಹಳ ಇದೆ ಬಿಜೆಪಿಯಲ್ಲಿ. ನಾನು ಸಕ್ರಿಯವಾಗಿ ಮಾಡ್ಬೇಕಂತ ಕೊಟ್ಟಂತ ಕೆಲವು ಉದಾಹರಣೆ ಒಂದು ಹೇಳ್ತೀನಿ. ನಾನು ಹೊಸದಾಗಿ ಸೇರಿದಾಗ ನಗರಸಭೆಗೆ ಆಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು. ಆಗ ಒಬ್ಬ ಹೆಣ್ಣು ಮಗಳನ್ನ ನಾಮಿನೇಷನ್ ಮಾಡಿ ಅಂತೇಳಿ ನಾನೊಬ್ಬ ಹಿಂದುಳಿದವ್ರಿಗೆ ಹೆಣ್ಮಗಳು ಕೊಟ್ಟಾಗ ನಾಮಿನೇಷನ್ ಆಗಿ ಪ್ರಕ್ರಿಯೆ ಪ್ರಾರಂಭವಾಗಿ ಆ ಒಂದು ಆದೇಶ ಕಾಪಿ ಬಂದು ಅವ್ರ ನಗರಸಭೆಯಲ್ಲಿ ಅಧಿಕಾರ ತಗೊಂಡ್ರು ನಾಮಿನೇಷನ್ಗೆ. ಅದು ತಗೊಂಡು 1 ತಿಂಗಳಿಗೆ ಅದನ್ನ ರದ್ದು ಮಾಡಿದ್ರು. ಬಿಜೆಪಿ ಪತ್ರಗೋಸ್ಕರ ನಾನು ವೈಯಕ್ತಿಕ ಅಂತ ಹೇಳ್ತಾ ಇದ್ದೀನಿ ಸರ್. ಈಗ ಮನಸ್ತಾಪ NDA ಅಂತ ನಾನು ಪದೇ ಹೇಳ್ತಾ ಇದ್ದೀನಿ. ನಾನು ಯಾರ ಹೆಸರು ಉಲ್ಲೇಖ ಮಾಡೋದಿಲ್ಲ. ನಾನು MLA ಚುನಾವಣೆಯಲ್ಲಿ ಈಗೇನು ಅವತ್ತು ಅಭ್ಯರ್ಥಿ ಆದಂತ ಗೌಡರಿಗೆ ನಾನು ಅವತ್ತು ಬಿಟ್ಟು ಕೊಟ್ಟಿದ್ದಂದ್ರೆ ಅವ್ರ ವರಿಷ್ಠ ತೀರ್ಮಾನದಂತೆ ಆಮೇಲೆ ಸಂಘಟನೆಗಳ ಕೊಟ್ಟಿದ್ವಿ. ಅವತ್ತು ನೀವು ನೋಡಿದ್ರಿ ವಿಧಾನಸಭಾ ಚುನಾವಣೆಯಲ್ಲಿ 330 ಹಳ್ಳಿಯಲ್ಲಿ ಕೂಡ ನಾವೆಲ್ಲ ಜೊತೆಲಿ ಓಡಾಟ ಮಾಡಿ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲಾ ಮುಖಂಡರು ಕೆಲಸ ಮಾಡಿ ಅದು ಸುಮಾರು 15,000 ಮತಗಳನ್ನು ಪಡೆದುಕೊಂಡ್ರಿ, ಇಲ್ಲ ಅಂತ ಹೇಳಿಲ್ಲ. ಅದಾದ ನಂತರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷನೇ ಸಪರೇಟ್ ಇತ್ತು, JDS ಸಪರೇಟ್ ಇತ್ತು, ಕಾಲೇಜ್ ಆಗ ಒಂಥರ ಆಗ್ತಾ ಇತ್ತು. ನಾನು ಒಂದು ಪಕ್ಷದಿಂದ ಇವತ್ತೇನು NDA ಅಂತ ಕೂಟ ಮಾಡ್ಕೊಂಡಿದ್ರಲ್ಲ, ರಾಜ್ಯ ಮಟ್ಟದಲ್ಲೂ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಮಾಡ್ಕೊಂಡ್ರಲ್ಲ ಲೋಕಸಭಾ ಚುನಾವಣೆಗೆ, ಆ ಲೋಕಸಭಾ ಚುನಾವಣೆ NDA ಕೂಟ ಮಾಡಿದಾಗ ಶಿಡ್ಲಘಟ್ಟ ತಾಲೂಕಿನಲ್ಲಿ NDA ಏನ್ ನಡೀತಲ್ಲ ಆ NDA ಇಂದ ನಮಗೆ ಒಂಥರ ಎಲ್ಲೋ ಒಂದ್ ಕಡೆ ಹಿನ್ನಡೆ ಮಾಡಿದ್ದಾರೆ. NDA ಅದು ಇವ್ರು ಮಾಡ್ತದ ಅವ್ರು NDA ಸರ್. ನಾನು ಹೇಳೋದು ಸ್ವಲ್ಪ ತಿಳ್ಕೊಳ್ಳಿ. ನಾನು MLA ಎಲೆಕ್ಷನ್ ಯಾವ ರೀತಿ ಬಂದು ನಿಮ್ಗೂ ಹೇಳ್ತಾ ಇದ್ದೀನಿ. MP ಎಲೆಕ್ಷನ್ ಚುನಾವಣೆ ಬಂದಾಗ ಇಲ್ಲಿ NDA ಜವಾಬ್ದಾರಿ ತಗೊಂಡಿದ್ರಲ್ಲ, ಯಾರು ಅಧಿಕಾರಿಗಳಿದ್ರು, ಯಾರು ಅಭ್ಯರ್ಥಿಗಳಾಗಿದ್ರು, ಯಾರು ಇಲ್ಲಿ ಇನ್ನೊಂದು ಶಾಸಕರಾಗಿದ್ರು, ಯಾರು MLC ಇವರೆಲ್ಲ ಅದಲ್ಲ, ಅವರು ಚುನಾವಣೆ ಸಂದರ್ಭದಲ್ಲಿ ಇನ್ನೂ ಒಂದು ನಿನ್ಗೆ ನಾನು ಬಿಚ್ಚಿ ಹೇಳ್ಬೇಕಂದ್ರೆ, ಇದೇ MP ಅವರು MP ಅಭ್ಯರ್ಥಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಏನಿಗೆ ದಳ ಮತ್ತು ದಿಬ್ಬೂರಳ್ಳಿ ಒಂದ್ ದಿವಸ ಹಾಕೊಂಡ್ರು. ಅದಾದ್ಮೇಲೆ ಕಸಬಾ ಮತ್ತು ಜಮಕೋಟೆ ಹಾಕೊಂಡ್ರು. ಅವತ್ತು ಪಾಂಪ್ಲೆಟ್ ಏನ್ ಮಾಡಿದ್ರು ಅವೆಲ್ಲ ಪಾಂಪ್ಲೆಟ್ ನಿಮ್ಗೆಲ್ಲ ಮಾಹಿತಿನೂ ಬಂದಿದೆ, ಎಲ್ಲ ಕೊಟ್ಟಿದ್ದೀನಿ. ಈಕ್ವಲ್ ಅವತ್ತು ಪ್ರಚಾರಕ್ಕೆ ಬಂದಾಗ ಒಬ್ಬ ಮಾಜಿ ಶಾಸಕರ ಒಂದು ಫೋಟೋ ಹಾಕ್ಲಿಲ್ಲ. ಅವ್ರಿಗೆ ರಾಷ್ಟ್ರೀಯ ನಾಯಕರಾದ್ರು, ಜಿಲ್ಲಾ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಹಾಕೊಂಡ್ರು. ಕೆಳಗಡೆ ಅಭ್ಯರ್ಥಿ ಫೋಟೋ ಹಾಕಿ ನಮ್ಮ ಏನು NDA ಅಂತ ಹೇಳಿಬಿಟ್ಟು ಏನು ನಮ್ಮ ಬಿಜೆಪಿ ಅಭ್ಯರ್ಥಿ ಫೋಟೋ, ಶಾಸಕರ ಫೋಟೋ ಇಬ್ಬರು ಎರಡು ಹಾಕಿದ್ರು. ಅವತ್ತೇ ನಮ್ಮ ಹುಡುಗರೆಲ್ಲ ಗಲಾಟೆ ಮಾಡಿದ್ರು, ಬೇಡಪ್ಪ ಸುಮ್ಮನೆ ಚುನಾವಣೆ. ಅದು ತಿಳ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆಗೆ ಬಂದ್ರು MLC ಅವರು. ಸರ್, ಈಗ ನೀವು ಬಿಜೆಪಿಗೆ ಹೋದ ನಂತರ ಕೈ ಜೋಡಿಸಿದ ನಂತರ NDA ಮೈತ್ರಿಕೂಟದ ಯಾಕೆ ಮಾಡ್ಲಿಲ್ಲ? ಬಿಜೆಪಿ ಪಕ್ಷಕ್ಕೆ ನನ್ನ ಪಕ್ಷಕ್ಕೆ ಏನ್ ಕೊಡುಗೆ ಅಂದ್ರೆ, ಸೇರ್ಕೊಂಡು 15 ದಿವಸಕ್ಕೆ ಗ್ರಾಮ ಪಂಚಾಯತ್ ಚುನಾವಣೆ ಬಂದಾಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗ್ರಾಮ ಪಂಚಾಯತ್ ಸದಸ್ಯರು ಒಂದೇ ಆಗ್ತಾ ಇದ್ದಿದ್ದು. ನಾನು ಬಂದಾಗ 53 ಗ್ರಾಮ ಪಂಚಾಯತ್ ಸದಸ್ಯಗಳಾಗಿ 4 ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರ ಕೊಟ್ಟಿದ್ದು ಸರ್. ಆಗ್ಲೇ ಹೇಳಿದೆ ಬಿಜೆಪಿ ಪಕ್ಷದಲ್ಲಿ ವರಿಷ್ಠ ತೀರ್ಮಾನ ಬದ್ಧ, ಅವ್ರ ಮೇಲೆ ತೊಡೆ ತಟ್ಟಿ ತಳ್ಳಬೇಕು. ಆಗ ನಾನು 30 ವರ್ಷದಿಂದ ಜನತಾ ಪರಿವಾರ ದುಡ್ಕೊಂಡ್ ಬಂದಿದ್ದೆ. ಮೊನ್ನೆ ಹೊಸದಾಗಿ ಬಂದಾಗ ನಮ್ಮ ನಾಯಕರಾದಂತಹ ಡಾಕ್ಟರ್ K. ಸುಧಾಕರ್ ಅವರು ನನ್ನ ಬಿಜೆಪಿ ಸೇರ್ಪಡೆ ಮಾಡ್ಕೊಂಡ್ರು. ಆಮೇಲೆ ಅವರು ಪಕ್ಷದ ಸಂಘಟಕರಲ್ಲಿ ಸೇರಿ ಚರ್ಚೆ ಮಾಡಿ ಹೇಳಿದಾಗ ನಾನು ಅವತ್ತು ಕೂಡ ಹೇಳಿದೆ, ಶಿಡ್ಲಘಟ್ಟ ನನಗೆ ಕೊಡಿ ಅಂತ ಹೇಳಿದೆ, ಇನ್ನೊಬ್ಬ ಅಭ್ಯರ್ಥಿ ನನಗೂ ಕೊಡೋದಾಗ ನಾವೆಲ್ಲ ಸೇರಿ ಪಕ್ಷದ ತೀರ್ಮಾನಕ್ಕೆ ಇರ್ತೀವಿ ಅಂತ ಹೇಳಿದೆ. ನಿಮ್ಮ ಶಕ್ತಿ ಏನಿದೆ, ನಮ್ಮ ಒಬ್ಬ ಈಗಿನ MLC ಆಗಿದ್ದಾರೆ ಕೇಶವ ಪ್ರಸಾದ್ ಅವರು, ರಾಜಣ್ಣವರೇ, ನೀವು ಪಕ್ಷಕ್ಕೆ ಬಂದಾಗ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇವತ್ತು 53 ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಪಕ್ಷ ಸಂಘಟನೆ ಆಗ್ತದೆ, ಒಳ್ಳೆ ಶಕ್ತಿತ್ವ ಬೆಳೆದಿದೆ. ಅದು ಎಲ್ಲ ಒಟ್ಟಾಗಿ ಸೇರಿ, ನಾನು ವೈಯಕ್ತಿಕಲ್ಲ, ನಾವೆಲ್ಲ ಒಟ್ಟಾಗಿ ಸೇರಿ ಮಾಡಿದೀವಿ.
ಅಂತ ಹೇಳಿದಾಗ ಅವತ್ತು ನಾವು ತೀರ್ಮಾನ ಭದ್ರ ತಗೊಂಡಾಗ ಅವ್ರ ತೀರ್ಮಾನ ಕೊಟ್ಟಿದ್ದು ನಮ್ಮ ಅವ್ರಿಗೆ ಅಭ್ಯರ್ಥಿಗೆ ಬಿ ಫಾರಂ ಕೊಟ್ಟು ನೀನು ದುಡಿಬೇಕಂತ ಆಯ್ತು ದುಡಿತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ನಿಮ್ಮ ಮುಂದೆ ಭಾರತೀಯ ಜನತಾ ಪಕ್ಷದಲ್ಲಿ ಇದೀವಿ. ಈಗ ನಿಮ್ಗೆ ಆ ಪಕ್ಷ ತಾರತಮ್ಯದಕ್ಕಿಂತ ಗೊಂದಲವನ್ನ ನಿವಾರಣೆ ಮಾಡೋ ವಿಚಾರದಲ್ಲೇ ನಾನು 3 ತಿಂಗಳಿಂದ ಡಾಕ್ಟರ್ ಕೆ ಸುಧಾಕರ್ ಮನೆ ಹತ್ರ ಹೋಗಿಲ್ಲ. ಅವರೇ ಕರೆದು ಹೇಳಿದಾಗ ನಾನು ಆಯ್ತು ಮಾತಾಡ್ತೀನಿ ಅಂತ ಹೇಳಿದ ಮೇಲೆ ಆ ವಿಚಾರವನ್ನ ಜನಕ್ಕೆ ಮುಟ್ಟಿಸ್ಬೇಕಂತೇಳಿ ನನ್ನ ಸಭೆ ಕರೆದಿದ್ದು ನಾನು. ಬರೀ ಮುಖ್ಯ ಮುಖಂಡರಿಗೆ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷಗಳು ಅಥವಾ ಇವರೇನು ಸದಸ್ಯರು, ಸಹಕಾರ ಸಂಘಗಳು ಅವರೇ ಕರೆದಿದ್ದು. 250 ಜನ ಬಂದಿದ್ರು ಸರ್. ಸುಳ್ಳು ಸರ್, ಸದ್ಯಕ್ಕೆ ಅವೆಲ್ಲ ಸುಳ್ಳು. ಈಗ ಮೂಲ ಬಿಜೆಪಿಗರು ಬಹಳಷ್ಟು ಜನ ತಟಸ್ಥರಾಗಿದ್ದಾರೆ. ನಾನು ವಲಸಿಗನೆ ಏನ್ ಸರ್, ಮೂಲ ಬಿಜೆಪಿಗರು ಯಾರು ವಿಶ್ವಾಸ ತಗೋತಾ ಇಲ್ಲ. ಹಲವಾರು ಕಾರಣಗಳಿದ್ದಾವೆ. ಆ ಮೂಲ ಬಿಜೆಪಿಯವರಿಗೆಲ್ಲ ನಾನು ಮೊನ್ನೆ ಮೂಲ ಬಿಜೆಪಿ ಎಲ್ಲರೂ ಕರೆದಿದ್ದೆ. ಆಮೇಲೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳು ನಮ್ಮ ಅಭಿಮಾನಿಗಳು, ನಮ್ಮ ಪಕ್ಷಕ್ಕೆ ದುಡಿದವರು, ಭಾರತೀಯ ಜನತಾ ಪಕ್ಷದಲ್ಲಿ MLA ಎಲೆಕ್ಷನ್ MP ಎಲೆಕ್ಷನ್ ಎಲ್ಲರೂ ಇಂಪಾರ್ಟೆಂಟ್ ಇರೋಣ ಮನೆ ಕೇವಲ ಒಂದು ಗ್ರಾಮ ಪಂಚಾಯತಿಗೆ 5 ರಿಂದ 6 ಜನ ಕರೆದು ಮನೆ ಸಭೆ ಮಾಡಿದ್ದು. ಸರಿ ಹೋಗ್ಲಿ ಮತ್ತೆ ಅಂತ ಬಿಟ್ರೆ ಬೇರೆ 2 ಬಣ ಅನ್ನೋದು ಖಂಡಿತ ಇಲ್ಲ. ಬಾರಿ ಬಣ. ನನಗೂ ಜಿಲ್ಲಾಧ್ಯಕ್ಷರ ಶ್ರೀಕಂಠರಾಮಗೌಡರು ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ನಾನೊಬ್ಬ ಈ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಬಿಜೆಪಿ ಪಕ್ಷದ ಮಾಜಿ ಶಾಸಕ ಯಾರಾದ್ರು ರಾಜಣ್ಣ ಒಬ್ಬರೇ ಇರೋದು. ಹಿಂದೆ ಜ್ಯೋತಿ ರೆಡ್ಡಿಯವರು ಅವ್ರ ಪಕ್ಷ ಬಿಟ್ಟು ಹೊರಟೋದ್ರು. ಏನ್ ಸರ್, ನಾನೊಬ್ಬನೇ ಮಾಜಿ ಶಾಸಕರಾಗಿರೋದು. ನಾನು ಯಾವುದೇ ಆದ ಆಕಾಂಕ್ಷಿನೂ ಅಲ್ಲ, ಅವ್ರಿಗೆ ವಿರುದ್ಧನೂ ಅಲ್ಲ. ಅದು ಪಕ್ಷ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ. ಅಥವಾ ಶ್ರೀಕಲ್ ರಾಮಚಂದ್ರಗೌಡರು ಆಗ್ತಾರೋ, ಇನ್ನೊಬ್ರು ಆಗ್ತಾರೋ, ಮತ್ತೊಬ್ರು, ಅದು ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ನಾನು ಅದಕ್ಕೆ ಅಪ್ಲಿಕೇಶನ್ ಹಾಕಿಲ್ಲ. ಇವತ್ತು ಜಿಲ್ಲಾಧ್ಯಕ್ಷರ ವಿಚಾರ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಏನಾಯ್ತು ಅಂತ. ಅದು ನಾನು ಅದಕ್ಕೆ ಉತ್ತರ ಕೊಡೋ ಸಮಯನೂ ಅಲ್ಲ, ನಾನು ನಾಯಕನೂ ಅಲ್ಲ. ಅದಕ್ಕೆ ತುಂಬಾ ತಡವಾಗಿ ಹೇಳ್ದಲ್ಲ, ಇಷ್ಟೊತ್ತು ಹೇಳಿದ್ದೆ ಇನ್ನೇನು ಅಲ್ಲ. ಈಗ ಮೂಲ ನಾನು ಆಗ್ಲೇ ಹೇಳ್ದಲ್ಲ ಸರ್, ನಾನು ಬಣ ಏನಿಲ್ಲ. ಕರ್ನಾಟಕ 25 ಜನ ಹತ್ರ ಮಾತಾಡಿದ ಮೇಲೆ ಸುಧಾಕರ್ ಅವರು ಒಂದು ಸೊಲ್ಯೂಷನ್ ಮಾರ್ಗ ಕಂಡುಹಿಡಿತೀವಿ ನೀವಿದೆ ಅಂತ ಹೇಳಿದ್ರು. ಅದನ್ನ ಅವ್ರು ಮಾತ್ರ ಕರ್ಕೊಂಡು ನಮ್ಮನ್ನು ಕರೀಲಿಲ್ಲ ಅಂತ ಬೇರೆ ಅಭಿಮಾನಿಗಳು ಏನಿದ್ರು ಅವ್ರನ್ನ ಸಮಾಧಾನ ಪಡಿಸ್ಲಿಕ್ಕೆ ಕರೆದಿದ್ದ ಸಭೆ. ಅವರು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಬಿಜೆಪಿ ಅಂತ ಹೋಗ್ತಕ್ಕಂಥದ್ದೇ ಉದ್ದೇಶ. ಸರಿ, ನಾಯಕತ್ವ ಬೇಕು ಅಂತ ಹೇಳಿ ಕೇಳ್ತಾರೆ. ನೋಡಿ ಸರ್, ಒಬ್ಬೊಬ್ಬರ ಅನಿಸಿಕೆ ಒಂಥರ ಇರ್ತದೆ. ನಾವು ಸಭೆ ಕರೆದಿದ್ರು, ಅಲ್ಲಿ ಕೆಲವು ಮುಖಂಡರು ಅವ್ರ ಅನಿಸಿಕೆ ಎಕ್ಸ್ಪ್ರೆಸ್ ಹೇಳಿದ್ದಾರೆ. ಅದನ್ನ ನಾವು ತೀರ್ಮಾನ ಮಾಡೋದು ನಾವಲ್ಲ, ಪಕ್ಷದ ವರಿಷ್ಠರಿದ್ದಾರೆ. ಅದು ಏನು ರಾಜ್ಯ ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟ ತೀರ್ಮಾನ ಮಾಡ್ತಾರೆ. ಅವತ್ತು ಅದ್ರ ಜೊತೆಗೆ ವಿಶೇಷವಾಗಿ ಕ್ಷೇತ್ರದ ಜನರು, ಪಕ್ಷದ ಕಟ್ಟಾಳಗಳು, ಪಕ್ಷದ ಕಾರ್ಯಕರ್ತರು ಯಾರು ಕೊಡ್ಬೇಕಂದ್ರೆ ಆ ತೀರ್ಮಾನ ಅದು ನಿಮ್ಗೂ ಗೊತ್ತಿದೆ. ಎಲ್ಲ ಏನು ಒಂದು ರಿಪೋರ್ಟ್ ತಗೋತಾರೆ, ಮತ್ತೊಂದು ತಗೋತಾರೆ, ಎಲ್ಲ ಮಾಡಾದ್ಮೇಲೆ ತೀರ್ಮಾನ ತಗೋತಾರೆ. ಅದರಲ್ಲಿ ಕೆಲವರಿಗೆ ಏನು ನಮ್ಮ ಅಭಿಪ್ರಾಯ ಹಿಂಗಿದೆ, ನಮ್ಗೆ ಬೇಕು, ಇಲ್ಲ ಇಂಥವರೇ ಬೇಕು, ಸ್ಥಳೀಯರೇ ಬೇಕು, ನಾನೇ ಬೇಕು, ನೀನೇ ಬೇಕು ಅಂತ ಸಹಜ ಅದು ಹೇಳ್ತಾರೆ. ಆ ರೀತಿ ಅಲ್ಲಿ ಯಾರೋ ಒಬ್ರೊಬ್ರು ಮಾತಾಡಿದ್ದಾರೆ. ತೀರ್ಮಾನ ಕೈಗೊಳ್ಳಲಾಯಿತು ಅಂತ ಅದು ಸುಳ್ಳು. ಅದು ಮೀಡಿಯಾದಲ್ಲಿ ಸುಳ್ಳು. ಯಾರು ಹಾಕಿರ್ಬೋದು, ಸುಳ್ಳು. ನಾನು ಹೇಳ್ತಾ ಇದ್ದಲ್ಲ ಸರ್, ಸುಳ್ಳು ಸುಳ್ಳು. ಅಲ್ಲಿ ನಾವು ಮಾಹಿತಿ ಕೊಡಕ್ಕೆ ಮಾತ್ರ ವಾಟ್ಸ್ಆಪ್ ಹೀರೋಸ್ ಸ್ವಲ್ಪ ಇರ್ತಾರೆ, ಅದನ್ನ ನಾನು ಒಪ್ಪೋದಿಲ್ಲ. ರಾಜಣ್ಣ ಅವರಾಗ್ಲಿ, ರಾಜಣ್ಣ ಅವ್ರ ಜೊತೆ ದೇವರಾಜ್ ಅವರಾಗ್ಲಿ, ನಾವಾಗ್ಲಿ ಇದಾಗ್ಲಿ ಇದ್ರ ಬಗ್ಗೆ ಹೇಳಿಲ್ಲ. ಯಾರೋ ಕೆಲವರು ಅನಿಸಿಕೆ ಮಾತಾಡೋವಾಗ ಮಾತಾಡಿದಾರ. ಆದ್ರೆ ಖಂಡಿತವಾಗ್ಲೂ ತೀರ್ಮಾನ ಅಲ್ಲ, ಸುಳ್ಳದು. ಕನ್ಕ್ಲೂಡ್ ಮಾಡ್ತಾ ಇದೀವಿ, ಸುಳ್ಳು. ಭಾರತೀಯ ಜನತಾ ಪಕ್ಷದಲ್ಲೇ ಇದೀವಿ, ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತೀವಿ. ಏನು ರಾಜಣ್ಣ ಅವ್ರನ್ನ ಸೈಡ್ ಲೈನ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರಲ್ಲಿ, ಅವ್ರ ಅಭಿಮಾನಿಗಳಲ್ಲಿ ಗೊಂದಲ ಇತ್ತು. ಅದನ್ನ ನಿವಾರಣೆ ಮಾಡಕ್ ನಾವು ಮೊನ್ನೆ ಸಭೆ ಸೇರಿ ಕನ್ಕ್ಲೂಡ್ ಮಾಡಿದ್ದೇವೆ ವಿನಃ ಇಲ್ಲಿ ಪಕ್ಷ ವಿರೋಧಿ ಅಂತಾಗ್ಲಿ, ರಾಮಚಂದ್ರಗೌಡರು ಬೇರೆ ಅಂತಾಗ್ಲಿ, ರಾಜಣ್ಣ ಅವ್ರು ಬೇರೆ ಆಗಂತಿಲ್ಲ. ಇಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ಇರ್ತೀವಿ, ಭಾರತೀಯ ಜನತಾ ಪಕ್ಷ ಅಂತಾನೆ ಹೋಗ್ತೀವಿ. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಶೋಭಾಯಾತ್ರೆ ಮಾತಾಡಪ್ಪ. ಹೌದು ಸರ್, ನಾವ್ ಹಿಂದೂಗಳಲ್ಲ ಸರ್, ಇದರಿಂದ ಮಾಡ್ತಾರೆ. ಅದು ಬಿಜೆಪಿಯಿಂದನಲ್ಲ, ಅದು ಬಿಜೆಪಿ ಅಲ್ಲ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಶ್ರೀರಾಮ್ ಸೇನೆ ನಾವು ಭಾಗವಹಿಸ್ತೀವಿ. ಅದು ಬಾಜಿ ಒಬ್ಬರೇ ಮಾಡಕ್ಕಲ್ಲ, ಮೆಂಬರ್ಶಿಪ್ ಮಾಡಕ್ಕೆ ಬಾಜಿ ಶಾಸಕ ಒಬ್ಬರೇ ಅಲ್ಲ, ಪಕ್ಷದ ಎಲ್ಲಾ ಪದಾಧಿಕಾರಿಗಳು, ಎಲ್ಲಾ ಕಾರ್ಯಕರ್ತರು ಎಲ್ಲಾ ಸೇರಿ ಪ್ರತಿಯೊಂದು ಬೂತ್ಗೂ ಹೋಗಿ ಮಾಡ್ಬೇಕಾದ್ರು. ಶಾಸಕರು ಒಬ್ಬರೇ ಮಾಡಕ್ಕಾಗಲ್ಲ. ಅದೇ ದೊಡ್ಡ ಇಶ್ಯೂ ಮಾಡ್ಕೊಂಡು ನಾವು 53,000 ಮಾಡಿದ್ವಿ ಅಂತೇಳಿ ಯಾರೇ ಒಬ್ಬರೇ ವ್ಯಕ್ತಿ ಮಾಡಿಲ್ಲ. ನಾನು ಒಂದೇ ದಿವಸ ನಾನು ಗ್ರಾಮದಲ್ಲಿ ಕೊಟ್ಟರು 270 ಮಾಡಿದ್ನಿ. ಬಹಳಷ್ಟು ಜನ ನಾವು ಹುಡುಗರಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಯಾರು 500 ಮಾಡಿದ್ರೆ ಅವ್ರಿಗೆಲ್ಲ ಕೂಡ ಸನ್ಮಾನಗಳು ಆಗಿದಾವೆ, ಎಲ್ಲ ಆಗಿದಾವೆ.
ಒಬ್ಬ ವ್ಯಕ್ತಿ, ಒಬ್ಬ ಮಾಜಿ ಶಾಸಕ, ಒಬ್ಬ ಅಭ್ಯರ್ಥಿ ಯಾರೂ ಮಾಡಕ್ ಸಾಧ್ಯ ಇಲ್ಲ. ಪಕ್ಷದ ಎಲ್ಲಾ ನಿಷ್ಠಾವಂತ ಕಾರ್ಯಕರ್ತರು ಮಾಡಿರೋದೇ ಬೂತ್ ಸದಸ್ಯರು. ಖಂಡಿತ ಸರ್, ಈಗ ಮೂಲ ಬಿಜೆಪಿ ಬಂದು ರಾಜಣ್ಣ ಸ್ಕೂಲ್ ದೇವರಾಜ್ ಅವ್ರು ಮಾತ್ರನೇ ಇರ್ಬೇಕು ಅಂತ ಹೇಳಿ ಅವೆಲ್ಲ ಸದ್ಯಕ್ಕೆ ದೂರವಾದ ಮಾತುಗಳು. ಕಾನ್ಸ್ಟಿಟ್ಯೂನ್ಸಿ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಬೇರೆ ಬೇರೆ ಒಂದು. ಈಗ ಸ್ಥಳೀಯರಿಗೆ ಲೋಕೇಶ್ ಅಣ್ಣಾರು, ಅಜಿತ್ ಅವರು ಎಲ್ಲ ಗೊತ್ತಿರುತ್ತೆ ಅಲ್ವಾ? ಹೌದು. ಯಾವ ಉದ್ದೇಶಕ್ಕೂ ಇವಾಗ ರಾಜಣ್ಣ ಹೆಸರು ಹೇಳ್ತಾರೆ ಅಲ್ವಾ? ನಾವೊಂದು 20 ಒಂದು 2 ಹೆಸರು ಹೇಳ್ಬೋದು. ಇದ್ದಾಗ ಸ್ಥಳೀಯರಿಗೆ ಕಷ್ಟ ಸುಖಲು ನೋಡ್ತಾ ಇರೋ ಉದ್ದೇಶ ಅಷ್ಟೇ. ಬಿಟ್ರೆ ಕೈಗೆ ಸಿಗ್ತಾರೆ, ಈಸಿ ಸಿಗ್ತಾರೆ, ಬಟ್ ಒಂದು 10 ಹೆಸರು ಸೇವೆ ಮಾಡಕ್ ಈಸಿ ಆಗುತ್ತೆ ಅಂತ ಉದ್ದೇಶ ಬಿಟ್ರೆ ಸ್ಥಳೀಯ ನಾಯಕರು ಅಂತ ಹೊರಗಡೆ ಅಂತ ಏನಿಲ್ಲ. ಹುಡುಗರು ಅದು ಸ್ಥಳೀಯರಾದ್ರೆ ನಮ್ಗೆ ಈಸಿ ಇರುತ್ತೆ. ಇವತ್ತು ಇವತ್ತು ಅಶ್ವತ್ಥಹಳ್ಳಿ ವ್ಯಾಲಿ, ಮುರಡಿ ವ್ಯಾಲಿ ಗೊತ್ತಿರುತ್ತೆ. ಈಗ ಹೊಸ ಸಡನ್ ಆಗಿ ಬಂದಾಗ ಏನ್ ಗೊತ್ತಿರುತ್ತೆ? ಸ್ಥಳೀಯ ಅನಿಲ್ ಈಗ ಸರ್ ಒಂದು, ನೀವು ಪತ್ರಕರ್ತರು ಕೇಳ್ತಾ ಇದ್ದೀರಿ, ನೀವು ಸುಮ್ಮನೆ ಈಗ ನಮ್ಮಲ್ಲಿ ಯಾವ್ದು ಗೊಂದಲ ಇಲ್ಲ ಆಗಿದೆ. ಅಸಮಾಧಾನ ಎಲ್ಲ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ, NDA ಆದ್ಮೇಲೆ ಅಂತ. ಇನ್ನ ಎಳೆಯಾಗಿ ಹೇಳ್ಬೇಕು ಹೇಳ್ತೀನಿ, ಬೇಡ ಅವೆಲ್ಲ ಗ್ರಾಸ್ ರೂಟ್ ರಾಮಚಂದ್ರಗೌಡರು ಮತ್ತು ರಾಜಣ್ಣ ಅವರ ನಡುವೆ ಭಿನ್ನಾಭಿಪ್ರಾಯ ಬರ್ಲಿಕ್ಕೆ ಸ್ಕೂಲ್ ದೇವರಾಜ್ ಅವರು ಪ್ರಮುಖವಾದ ಪಾತ್ರ. ಅವೆಲ್ಲ ಸುಳ್ಳು ಮಾತುಗಳು, ಅವೆಲ್ಲ ಸುಳ್ಳು ಮಾತುಗಳು, ಅವೆಲ್ಲ ಸುಳ್ಳು ಮಾತುಗಳು. ದೇವರಾಜ್ ಅವ್ರನ್ನ ಕೇಳ ಪ್ರಶ್ನೆ ಆಯ್ತಣ್ಣ. ಈಗ ನೀವು 17 ನಮ್ ಸುತ್ತೂರು ಒಂದು ಇದು ಮಾಡಿದ್ರು, ರಿಟೆಕ್ಟ್ ಮಾಡಿದ್ರು ಬಿಜೆಪಿ. 2017 ಎಲ್ಲಾರು ಕೇಳಿದ್ರು, ಏನಣ್ಣ ಬಿಜೆಪಿ ಪಕ್ಷ ಮಾಡ್ಬಿಟ್ಟಿತ್ತು ಸ್ಕೂಲ್ ಅಂತ. ಅವತ್ತು ನಾನು ಹೇಳಿದೆ, ನೋಡಪ್ಪ ಪಕ್ಷ ರಜೆ ಇದೆ, ಹಿಂಗಾಗಿ ಬಿಜೆಪಿ ಪಕ್ಷ. ಅವತ್ತು ನಾನು ಬಿಜೆಪಿ ಭಾಗವಹಿಸಿದ್ದೆ. 7-8 ವರ್ಷದಿಂದ ನೀವು ನೋಡಿದ್ ನಮ್ಗೆ ಅಷ್ಟು. ಈಗ ಬಿಜೆಪಿ ಕಟ್ಟಿದ ಸ್ವಲ್ಪ ಕಾರ್ಯಕರ್ತರು ನಾವು ಸೇರಿ ಎಲ್ಲಾರು ತಾಲೂಕಲ್ಲ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ವಿ. ಯಾಕೆ ನಮ್ಮನ್ನ ಕಡೆ ಕಾಣಿಸ್ತಾ ಯಾಕೆ ಯಾರು ಕೇಳಿಲ್ಲ? ಇವತ್ತೇ ಬೇಕಾದ್ರೆ ಸ್ಕೂಲ್ ದೇವರ ಹೆಸರು ಕಾಣಿಸ್ತಾ ಸರ್? ಯಾರು ಸರ್ ನಿಮ್ಮನ್ನ ಕಡೆಗಣಿಸಿದಾರೆ? ಸರ್ ಅದು ತಪ್ಪೇನಿದಣ್ಣ? ನಮ್ ಒಪ್ಪನಾಗಿ ತಪ್ಪೇನಿದೆ, ಒಪ್ಪನಾಗಿ ನಮ್ ಕಣ್ಣಲ್ಲಿ ನೀರು ಬರ್ತದೆ. ಕೋಟೆ ಅಂತ ಬಂಡವಾಳ ಹಾಕಿದೀವಿ, ಏನ್ ಬಂಡವಾಳ ಹಾಕ್ಬೇಕಾಯ್ತು ನಾವು? ಇಲ್ಲ ಯಾವ್ದೊಂದು ಎಲೆಕ್ಷನ್ ನಿಂತಿದ್ವ, ಟ್ರಾನ್ಸ್ಫರ್ ಮಾಡಿಸಿದ್ವ ನಮ್ ಗೌರ್ಮೆಂಟ್ ಅಲ್ಲಿ. ಕೇಳ್ಕೊಳ್ಳಿ, ಯಾರಾದ್ರು ಸುರೇಂದ್ರ ಗೌಡ ಇದಾರೆ, ಯಾರು ಕೇಳಿ. ಇಲ್ಲ ಯಾವ್ದು ಸೀಟ್ ಕೇಳಿದ್ವಿ ನಾವು, ಟಿಕೆಟ್ ಕೇಳಿದ್ವಿ. ಅವತ್ತು ಟಿಕೆಟ್ ಬಂದ ರಾಜಣ್ಣವ್ರ ಟಿಕೆಟ್ ಕೊಡಿ ಸ್ಥಳೀಯರಿಗೆ ಅಂತ ಹೇಳಿದ್ವಿ. ನಮ್ಮ ಮಾಡಿ ತಪ್ಪೇನು? ಪಕ್ಷದಲ್ಲಿ ಏನ್ ತಪ್ಪು ಮಾಡಿದ್ವಿ ನಾವು? ಈಗ ಸ್ಥಳೀಯ ನಾಯಕತ್ವನ ಬದಲಾವಣೆ ಮಾಡ್ಬೇಕು ಅಂತೀರಾ ಸರ್? ಯಾರು ತಾವು ಕಾರ್ಯಕರ್ತರು ಕೇಳ್ತಾ ಇದಾರೆ ನೋಡಿ. ನಾನು ಹೇಳೋದು ಸ್ಥಳೀಯ ಕಾರ್ಯಕರ್ತಲ್ಲ, ನಾವು ಇರೋದು ಈಗ ಸ್ಥಳೀಯ ಕಾರ್ಯಕರ್ತರು ಬಿಜೆಪಿ. ಈಗ ನಮ್ಮ ಮನ್ಸು ಬಿಜೆಪಿ ಇರುತ್ತೆ ಅಲ್ವಾ? ಈಗ ನಾವು ಮನ್ಸೆಲ್ಲ ಬಿಜೆಪಿ 20 ವರ್ಷ ಆದ್ರೂ ನಾವ್ ಎಲೆಕ್ಷನ್ ಯಾವ ಟಿಕೆಟ್ ಕೇಳಿದ್ವಿ ಬಿಜೆಪಿಲಿ ಇರ್ತೀವಿ. ನಮ್ ಕೈಲಾದ ಮತ್ತೆ ಸೇವೆ ಮಾಡ್ಕೊಂಡು ನಮ್ಮ ಪಕ್ಷಕ್ಕೆ ಗೌರವ ಇಲ್ದ ಮೇಲೆ. ಪಕ್ಷದ ವಿರೋಧ ಅಲ್ಲ, ವ್ಯಕ್ತಿಯ ವಿರೋಧ ಸರ್. ಯಾರು ನೀವು? ನಾವು ಪಕ್ಷದ ವಿರೋಧ ಯಾಕೆ ಮಾಡಿ? ಪಕ್ಷದ ವಿರೋಧ ಮಾಡಿ ಇವತ್ತ ನಾವೇನ್ ಯಾವತ್ತಾದ್ರು ಇವಾಗ ಯಾವ್ದಾದ್ರು ಒಂದು ಒಂದು ಸ್ಟೇಟ್ಮೆಂಟ್ ಬಿಟ್ಟಿದ್ವಾ? ಇವತ್ತು ಸ್ಕೂಲ್ ದೇವರಾಜ್ ಇದು ಮಾಡ್ಬಿಟ್ಟಾರಂದ್ರೆ ಹಾಗಾದ್ರೆ ನೀವು ಅಭ್ಯರ್ಥಿನ ವಿರೋಧ ಮಾಡ್ತೀರಾ? ಯಾರು ಸಿಸ್ಟಮ್ ಬಗ್ಗೆ ವಿರೋಧ ಮಾಡ್ತಾರೆ. ರಾಮಚಂದ್ರಗೌಡರ ಮೇಲೆ ನನ್ನ ಪರ್ಸನಲ್ ಏನಿದೆ? ಪಕ್ಷ ಸಿದ್ಧಾಂತ ಇವತ್ತು ನಂದೀಶ್ ಪಾಪ ಎಷ್ಟು 20 ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರ. ಎಷ್ಟು ಜನ ಕಾರ್ಯಕರ್ತರು ತಾಲೂಕಲ್ಲಿ ಇವತ್ತು ನೋವನ್ನು ಅನುಭವಿಸ್ತಾ ಇದಾರೆ, ಕಣ್ಣಲ್ಲಿ ನೀರು ಹಾಕ್ತಾ ಇದಾರೆ. ಮೊನ್ನೆ ಯಾರೋ ಒಬ್ರು ಅಳ್ತಾರೆ ಚೌಟ್ರಿಯಲ್ಲಿ. ಏನ್ರಿ ಹಂಗಾರೆ ನಾವೆಲ್ಲ ಎಲ್ಲೋಗ್ಬೇಕು? ಓಡಿ ಹೇಳಿ ಪರವಾಗಿರುತ್ತೆ. ನಾನು ನಮ್ಮ ಪರ, ನೀವು ನಮ್ಮ ಪರವಾಗಿ ಮಾತಾಡಿ. ಏನ್ ಮಾಡ್ಬೇಕು ನಾವೆಲ್ಲ? ನಾವ್ ಮಾಡೋದ್ ತಪ್ಪೇನ್ ನಿಮ್ಗೆ? ಇಲ್ಲ ಪಕ್ಷದ ವಿರೋಧಿ ಚಟುವಟಿಕೆ ಮುಂದೆ ಎಲ್ಲ ಮಾಡಿದ್ವಾ ಸರ್? ಈಗ ನೀವು ಅಧಿಕಾರ ಚುಕ್ಕಾಣಿ ಹಿಡಿಯೋದಕ್ಕೆ ನೀವು ಸಹ ಸನ್ನದ್ಧರಾಗಿದ್ರೆ ಸರ್? ಅಧಿಕಾರ ಚುಕ್ಕಾಣಿ ಅಂತ ಕಾರ್ಯಕರ್ತ ಪಕ್ಷ ಇದೆ, ಯಾರು ಬೇಕಾದ್ರೂ ಟಿಕೆಟ್ ತರಬಹುದು. ಈಗ ಟಿಕೆಟ್ ತಂದ್ರು, ನಾವೇನಾದ್ರೂ ವಿರೋಧ ಅವ್ರ ಭಾಗವಹಿಸೋ ಪಕ್ಷದಲ್ಲಿ ನಾವು ಸಂಘಟನೆಗೆ ಹೇಳಿದ್ವಿ, ನೋಡಿ ಸರ್ ನಾವು ಪಕ್ಷದಲ್ಲಿ ಇರ್ತೀವಿ, ಬಟ್ ಅದೊಂದು ಅವ್ರದ್ದು ಆಫೀಸ್ ಇದೆ. ಬಟ್ ಬಿಜೆಪಿ ಆಫೀಸ್ ಕಚೇರಿ ಅಂತ ಮಾಡಿದ್ರೆ ನಾವೆಲ್ಲ ಭಾಗವಹಿಸ್ತೀವಿ. ಇವಾಗೂ ನಾವು ಹೊರಗಡೆ MP ಎಲೆಕ್ಷನ್ ಎಲ್ಲಾ ಕಡೆ ಭಾಗವಹಿಸಿದ್ವಿ. ಅವ್ರ ಆಫೀಸಲ್ಲಿ ಆಗೋ ಪ್ರೋಗ್ರಾಮ್ ಮಾತ್ರ ಹೋಗಿದ್ದು ಅಷ್ಟೇ. ನಾನು ಬಿಜೆಪಿ ಬಿಟ್ಟಿಲ್ಲ. 2 ವರ್ಷ ಆಯ್ತು. ಈಗ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಾಗ ಇಲ್ಲಪ್ಪ ಅವ್ರಿಗೆ ಶಿಲ್ಗಡದ ಯಾರು ಏನ್ ದೇವರಾಜ್. ಡಿಇ ಪ್ರೀತಿ CBSE ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರೀ ಸ್ಕೂಲ್, LKG, UKG, ಗ್ರೇಡ್ 1 to ಗ್ರೇಡ್ 10 CBSE ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ IIT, JEE, NEET, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ.
ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು.